ಇಲಾಖೆಯಲ್ಲಿ ನಡೆದೇ ಹೋಯಿತು ಭಾರೀ ಅವ್ಯವಹಾರ. ಹೌದು, ಅರಣ್ಯ ಇಲಾಖೆಯ ನಿಯಮ ಮೀರಿ ಮುಂಬಡ್ತಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿದೆ. ಅರಣ್ಯ ಇಲಾಖೆಯಲ್ಲಿ ನಡೆದೇ ಹೋಗಿದೆ ಭಾರೀ ಅವ್ಯವಹಾರ. ಅರಣ್ಯ ಇಲಾಖೆಯ ನಿಯಮವನ್ನ ಗಾಳಿಗೆ ತೂರಿ ಮುಂಬಡ್ತಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವರಿಗೆ ಕಾನೂನಿನ ಮೇಲೆ ಭಯ ಇಲ್ಲ ಅಂತಾಯ್ತು. ಇಲಾಖೆಯಿಂದ DRFO ಹುದ್ದೆಯಿಂದ RFO ಹುದ್ದೆಗೆ ಮುಂಬಡ್ತಿಯನ್ನ ನೀಡಲಾಗಿದೆ. ಮುಂಬಡ್ತಿ ನೀಡೋದಕ್ಕೆ ಅರಣ್ಯ ಸಚಿವರಿಂದಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎನ್ನಲಾಗ್ತಾ ಇರುವಂತದ್ದು. ಹಾಗಾದ್ರೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರ. ಜ್ಯೇಷ್ಠತಾ ಪಟ್ಟಿಯಲ್ಲಿರುವ ಅನರ್ಹರಿಗೆ ಮುಂಬಡ್ತಿ ಭಾಗ್ಯ ಸಿಕ್ತ. ಹಿಂದಿನ ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿ ಅದನ್ನೆಲ್ಲ ಬದಿಗೊತ್ತಿ ಮುಂಬಡ್ತಿ ಜ್ಯೇಷ್ಠತಾ ನಿಯಮಾವಳಿ 1967ರ ನಿಯಮವನ್ನ ಅಳವಡಿಸದೆ ಮುಂಬಡ್ತಿಯನ್ನ ನೀಡಲಾಗಿದೆ ಎನ್ನಲಾಗ್ತಾ ಇರುವಂತದ್ದು. ಗಮನಿಸ್ತಾ ಇದ್ದೀರಿ, ನಿಯಮ ಅಳವಡಿಸದ ಅನರ್ಹ ಉಪವಲಯ ಅಧಿಕಾರಿಗಳಿಗೆ ಮುಂಬಡ್ತಿಯನ್ನ ನೀಡಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ಪತ್ರ ಬಂದರೂ ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜ್ಯೇಷ್ಠತಾ ಪಟ್ಟಿಯಲ್ಲಿ ಅಂತರ ವೃತ್ತ ವರ್ಗಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ಬಟ್ ಈ ಪತ್ರಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ. ನಿಯಮ ಅಳವಡಿಸೋದಕ್ಕೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿ, ನೀವೆಲ್ಲೋ ಫಾಲೋ ಮಾಡ್ತಾ ಇಲ್ಲ ಅಂತ ಪತ್ರ ಕೂಡ ಬರೆದಿದ್ದಾರೆ. ಅದಕ್ಕೂ ಏನು ಆನ್ಸರ್ ಇಲ್ಲ. ಕ್ಯಾರೆ ಅಂತಾನೆ ಇಲ್ಲ ಯಾವೊಬ್ಬ ಅಧಿಕಾರಿಗಳು. ಕಾನೂನು ನಿಯಮ ಅಳವಡಿಸೋದಕ್ಕೆ PCCF ಅರಣ್ಯ ಪಡೆ ಹಿಂದೇಟನ್ನ ಆಗ್ತಾ ಇದೆ. ಸರ್ಕಾರದ ಎಲ್ಲಾ ಇಲಾಖೆಯಲ್ಲಿ ಪಾಲನೆ ಆಗ್ತಾ ಇರುವಂತಹ ನಿಯಮ ಇಲ್ಲಿ ಯಾಕಿಲ್ಲ? ಹಾಗಾದ್ರೆ ಅರಣ್ಯ ಸಚಿವರೇ ಯಾಕಿಷ್ಟು ಮೌನವನ್ನ ವಹಿಸಿದ್ದೀರಿ? ಕ್ಯಾಮ್ರಾ ಕಂಡ ತಕ್ಷಣ ಸ್ಟೇಟ್ಮೆಂಟ್ಗಳನ್ನ ಕೊಡುವುದಲ್ಲ, ಕ್ಯಾಮ್ರಾ ಹಿಂದೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆಯೂ, ಮುಖ್ಯವಾಗಿ ನಿಮ್ಮ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಇಂತಹ ಅವ್ಯವಹಾರದ ಬಗ್ಗೆಯೂ ಕೂಡ ಗಮನವನ್ನ ಹರಿಸಬೇಕು. ನಿಮ್ಮ ಗಮನಕ್ಕೆ ಬಂದಿರುತ್ತೆ, ಆದ್ರೂ ಕೂಡ ಯಾಕೆ ನೀವು ತುಟಿ ಬಿಚ್ಚುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದಿಂದ ಅರ್ಹ ಉಪವಲಯ ಅರಣ್ಯ ಅಧಿಕಾರಿಗಳಿಗೆ ಅನ್ಯಾಯ ಆಗಿದೆ. ಅರಣ್ಯ ಅಧಿಕಾರಿಗಳ ಕಳ್ಳಾಟ ಬಟಾಬಯಲ್ ಮಾಡಿದ್ರೂ ಕೂಡ ಸಿಕ್ಕಿದೆ ಗ್ರೀನ್ ಸಿಗ್ನಲ್. ಮುಂಬಡ್ತಿ ನೀಡೋದಕ್ಕೆ ಕೋಟಿ ಕೋಟಿ ಲೂಟಿ ಮಾಡಿರುವ ಆರೋಪ ಕೇಳಿ ಬಂದಿದೆ. ದುಡ್ಡು ತಿಂದು ತೇಗಿ ಮುಂಬಡ್ತಿ ನೀಡೋದಕ್ಕೆ ಸಹಿ ಕೂಡ ಹಾಕಿದ್ದು ಯಾರು ಸಿಗ್ನೇಚರ್ ಹಾಕಿದ್ರಿ? ಹಾಗಾದ್ರೆ ಯಾರ ಕೃಪಾ ಕಟಾಕ್ಷದಿಂದ ಮುಂಬಡ್ತಿಗೆ ಸಿಕ್ತು ಗ್ರೀನ್ ಸಿಗ್ನಲ್? ಯಾರ ಕಣ್ಣಿಗೆ ಮಣ್ಣೆರಚಿ ಪಟ್ಟಿಯಲ್ಲಿರುವ ಅನರ್ಹರಿಗೆ ಈ ಭಾಗ್ಯವನ್ನ ಒದಗಿಸಿಕೊಟ್ಟಿದ್ದೀರಿ? ಈಗೆಲ್ಲ ಬರೀ ದುಡ್ಡೇ ಮಾತಾಡೋದು. ಲಂಚ ಕೊಟ್ರೆ ಮಂಚ ಹತ್ತಾರಂತಲ್ಲ, ಹಂಗೆ ಇಲ್ಲಿ ಹಣ ಮಾತಾಡುತ್ತೆ. ಅರ್ಹರಿಗೆ ಅಂದ್ರೆ ಕಾನೂನಾತ್ಮಕವಾಗಿ ವಿದ್ಯಾರ್ಹತೆ ಮೇಲೆ ಕೆಲಸಕ್ಕೆ ಯಾರನ್ನು ಕೂಡ ತಗೊಳ್ತಾ ಇಲ್ಲ. ನಿಮ್ಮ ಹತ್ರ ಎಷ್ಟು ಹಣ ಇದೆ, ಎಷ್ಟು ಲಂಚ ಕೊಡ್ತೀರಿ, ಟೇಬಲ್ ಕ್ಯಾಶ್ ಎಷ್ಟು, ಅಂಡರ್ ಕ್ಯಾಶ್ ಎಷ್ಟು, ಇದೆಲ್ಲವನ್ನ ನೋಡಿ ಅವರು ಎಲಿಜಿಬಲ್ ಇಲ್ಲ ಅಂದ್ರೂ ಕೂಡ ಆ ಸ್ಥಾನಕ್ಕೆ ಕೂರಿಸುವಂತಹ ಅದೆಷ್ಟೋ ಕೆಲಸಗಳು ಎಲ್ಲ ಇಲಾಖೆಯಲ್ಲೂ ಕೂಡ ಆಗಿದೆ. ಅದೆಷ್ಟೋ ಗೌರ್ಮೆಂಟ್ ಎಂಪ್ಲಾಯಿಗಳು ಪಾಪ ಅವ್ರಿಗೆ ಕೆಲಸನೇ ಬರೋದಿಲ್ಲ, ಅನ್ಎಂಪ್ಲಾಯ್ಡ್ ಅಂದ್ರೆ ಹೆಂಗೆ ಅಂದ್ರೆ ಅನ್ಎಜುಕೇಟೆಡ್ಗಳು, ಅಂಥವರನ್ನ ದೊಡ್ಡ ದೊಡ್ಡ ಅಧಿಕಾರಿ ಸ್ಥಾನದಲ್ಲೇ ಕೂರಿಸಿರುವಂತಹ ಎಷ್ಟೋ ಉದಾಹರಣೆಗಳಿದೆ. ಇಂತಹ ನಾಲಾಯಕ ಕೆಲಸಗಳನ್ನ ಅರಣ್ಯ ಇಲಾಖೆಯಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ.
ಆದ್ರೂ ಏನ್ ಜುಪ್ಪಯ್ಯ ಅಂತ ಇಲ್ಲ. ಮುಂಬಡ್ತಿ ಕಡತಕ್ಕೆ ಅರಣ್ಯ ಸಚಿವರು ಅಂಕಿತ ಹಾಕಿದ್ದು ಸರಿನಾ? ಇದು ನಿಮಗೆ ಸರಿ ಅನಿಸ್ತಾ ಇದೆಯಾ? ಅರಣ್ಯ ಇಲಾಖೆಯ ಅವ್ಯವಹಾರದ ಬಗ್ಗೆ ಸುದ್ದಿ ಮಾಡಿದ ಸ್ಪೀಡ್ ನ್ಯೂಸ್ ಕನ್ನಡ ವರದಿ ಮಾಡಿದ್ರೂ ಕೂಡ ಅಂಕಿತ ಬಿದ್ದಿದ್ದು ಹೇಗೆ? ಸಚಿವರ ಕಣ್ಕೆಳಗೆ ಅವ್ಯವಹಾರ ನಡೀತಾ ಇದ್ರು ಕೂಡ ಸುಮ್ಮನೆ ಇರೋದು ಯಾಕೆ? ಕಂಡ್ರೆ ಅವರು ಕಂಡು ಕಾಣದಂತೆ ಇರ್ತಾ ಇರೋದು ಯಾಕೆ? ಅವ್ಯವಹಾರ ನಡೆಸಿರೋರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ, ಇಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಇದು ದೊಡ್ಡ ಎಫೆಕ್ಟ್ ಆಗೋದಂತೂ ಖಂಡಿತ.